ನೀನ್ ನಮ್ಮನೆ ಹತ್ರ ಕಾಣಿಸ್ಕೊಳ್ಬಾರ್ದು, ಕಾಲು ಇಡ್ಲಬಾರ್ದು. ಇದು ನನ್ನ ಆರ್ಡರ್. ಅಣ್ಣ, ರೇವತಿ ಅಮ್ಮನ ಒಳ ಕರ್ಕೊಂಡು ಹೋಗ್ತೀರಾ? ನೀನೇ ಕರ್ಕೊಂಡು ಹೋಗಮ್ಮ ಒಳಗಡೆ. ಇಲ್ಲ ಅಣ್ಣ, ಮಿಥಿಲಾ ಮೇಡಮ್ ಬರ್ಬೇಡ ಅಂದಿದ್ದಾರೆ. ಸರಿ, ಹೋಗಲ್ಲ. ಸರಿ ಅಮ್ಮ, ನಾನೇ ಕರ್ಕೊಂಡು ಹೋಗ್ತೀನಿ. ಅಮ್ಮ ಅಮ್ಮ, ಇಲ್ಲಿ ನೋಡಿ, ನೀವು 10 ಸಲ ಮಿಥಿಲಾ ಮೇಡಮ್ ಹೆಸರು ಹೇಳೋಷ್ಟರಲ್ಲಿ ಮಿಥಿಲಾ ಮೇಡಮ್ ಬಂದ್ಬಿಡ್ತಾರೆ. ಬನ್ನಿ ಬನ್ನಿಮ್ಮ. ಅಮ್ಮ, ಎಲ್ಲಿ ಕಣ್ಮುಚ್ಚಿ, ಮುಚ್ಚಿ ಅಮ್ಮ. ಇತ್ತಿಲ್ಲ ಇತ್ತಿಲ್ಲ. ಇತ್ತಿಲ್ಲ ಇತ್ತಿಲ್ಲ. ರೇವತಿ ಆಂಟಿ, ಎದುರುಬೇಡಿ. ರೇವತಿ ಆಂಟಿ ಎಲ್ಲಿ ಸಿಕ್ಕಿದ್ರು? ಇವ್ರಾಗೆ ಬಂದ್ರೆ ಇಲ್ಲಿ ಯಾರ ಕರ್ಕೊಂಡ್ ಬಂದ್ಬಿಟ್ರಾ? ಅಡಿಗೆ ಅವಳು ಕರ್ಕೊಂಡು ಬಂದ್ಬಿಟ್ಟು ಹೋದ್ಲು. ಅಡಿಗೆ ಅವಳ ಎಲ್ಲಿದ್ದಾಳ ಅವಳೀಗ? ಇವಾಗ ಹೋದ್ರು. ಸರ್, ಅಡಿಗೆ ಅವಳು ಮಗು ತರ ಸಮಾಧಾನ ಮಾಡಿ ಬಿಟ್ಟು ಹೋದ್ಲು. ಅಡಿಗೆ ಅವಳು ಇರ್ಲಿಲ್ಲ ಅಂದಿದ್ರೆ ರೇವತಿ ಅವರು ವಾಪಸ್ ಬರ್ತಾ ಇರಲಿಲ್ಲ. ಅವಳ ಅಮ್ಮ, ಕೆಲ್ಸದಿಂದ ತೆಗ್ದಾಕಿದ್ರು ಅವಳ ರೇವತಿ ಆಂಟಿನ ಹುಡುಕಿ ಮನೆವರೆಗೂ ತಂದು ಬಿಟ್ಟಿದ್ದಾಳೆ. ಸೇಫ್ ಆಗಿ ಬಿಡೋ ಯೋಚನೆ ಇರೋರು ಮನೆ ಒಳಗೆ ಕರ್ಕೊಂಡ್ ಬಂದ್ಬಿಡ್ತಾರೆ, ಗೇಟ್ ವರ್ಗೂ ಅಲ್ಲ. ದೊಡಮ್ಮ, ಸೆಕ್ಯೂರಿಟಿ ಅವನು ಅಡುಗೆ ಒಳಗೆ ಒಳಗಡೆ ಬಿಟ್ಬಿಟ್ಟು ಬಾ ಅಂತ ಹೇಳಿದಾನೆ. ಅವಳು ನೋಡಿದ್ರೆ ಮಿಥಿಲಾ ಮೇಡಮ್ ಹೇಳಿದಾರೆ ಒಳಗಡೆ ಬರಬಾರ್ದು ಅಂತ ಅಲ್ಲೇ ಬಿಟ್ಟು ಹೋಗಿದ್ದಾಳೆ. ಸದ್ಯ ಅಷ್ಟಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಲ್ಲ. ಅದ್ರ ಜೊತೆ ಮನುಷ್ಯತ್ವನೂ ಇದೆ. ಇಲ್ದಿದ್ರೆ ಈ ರಾತ್ರಿಲಿ ರೇವತಿ ಅಕ್ಕನ ಹುಡುಕೋ ಕಷ್ಟ ಅವಳಿಗೆ ಯಾಕೆ ಬೇಕಿತ್ತು? ಅದು ಅಲ್ಲದೆ ಅವ್ರನ್ನ ಜೋಪಾನವಾಗಿ ಮನೆ ತನಕ ಬೇರೆ ಕರ್ಕೊಂಡ್ಬಂದು ಬಿಟ್ಟು ಹೋಗಿದ್ದಾಳೆ. ಕಳ್ಕೊಂಡಿರೋ ಕೆಲಸನ ಉಳಿಸ್ಕೊಳ್ಳೋ ಸ್ವಾರ್ಥ ಅಷ್ಟೇ, ಅದಕ್ಕೆ ತಂದ್ಬಿಟ್ಟಿದ್ದಾಳೆ. ಇಷ್ಟೆಲ್ಲ ಮಾಡಿದಾಳೆ ಅಂದ್ರೆ ಮತ್ತೆ ಕೆಲ್ಸಕ್ಕೆ ಬಂದ್ರೆ ಏನ್ ತಪ್ಪು? ನಮ್ಮನ್ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದ್ರು ಕ್ಷಮಿಸೋ ಮಾತೇ ಇಲ್ಲ. ಅವನ್ನ ಸೇಫ್ ಆಗಿ ಮನೆಗೆ ತಂದ್ಬಿಟ್ಟು ಮಾತ್ರಕ್ಕೆ ಅವ್ರು ಅನುಭವಿಸ್ತಿರೋ ನೋವು ಕಮ್ಮಿ ಆಗತ್ತ? ಮಿಥಿಲಾ, ಆದ್ರೂ ಇನ್ನೊಂದ್ಸಲ ಯೋಚನೆ ಮಾಡು. ಏನೋ ಗೊತ್ತಿಲ್ಲ, ಯಾರು ಏನೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ಅವಳನ್ನ ಕ್ಷಮಿಸೋ ಮಾತೇ ಇಲ್ಲ. ರೇವತಿ ಅಕ್ಕ ಎಲ್ಲಿ ಸಿಗಲ್ವೋ ಅಂತ ಒಂದು ಕ್ಷಣ ಭಯ ಆಗೋಗಿತ್ತು. ಸದ್ಯ ಸಿಕ್ಕದ್ರಲ್ಲ. ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗೋದ್ರೊಳಗೆ
ರೇವತಿ ಅಕ್ಕ ವಾಪಸ್ ಬಂದರು.